ಎಂಥ ದರಿದ್ರ ನೋಡ್ರಿ. ನಾವು ತಿನ್ನೋ ಈರುಳ್ಳಿ ಕೂಡ ವಿಷ ಆಗ್ತಾ ಇದೆ. ಇಳುವರಿಯಾದ ಈರುಳ್ಳಿ ತೇವಾಂಶದಿಂದ ಕೆಡಬಾರದು, ಅದಕ್ಕೆ ಕೀಟ ಬಾಧೆ ಬರಬಾರದು ಅಂತ ಡೆಸಿಕೇಟರ್ ಅನ್ನೋ ಅಪಾಯಕಾರಿ ಔಷಧಿಯನ್ನ ಹಾಕ್ತಾರೆ. ಇವರೇನು ನಿಯಮದ ಪ್ರಕಾರ ಇತಿಮಿತಿಯಲ್ಲಾದ್ರೂ ಈ ಕೆಮಿಕಲ್ ಅನ್ನ ಹಾಕ್ತಾರ? ಈ ಕೆಮಿಕಲ್ ನ ಅಪಾಯವನ್ನೇ ತಿಳಿಯದೆ ಮಣ ಗಟ್ಲೆ ಈರುಳ್ಳಿ ಮೇಲೆ ಸುರಿತಾರೆ. ಇದರಿಂದ ನಮ್ಮ ಆರೋಗ್ಯ ಹಾಳಾಗೋದಂತೂ ಗ್ಯಾರಂಟಿ. ಯಾಕಂದ್ರೆ ಈ ಡೆಸಿಕೇಟರ್ ಔಷಧಿ ಒಳಗೆ ಇದೆ ಸಿಲಿಕಾ ಜೆಲ್, ಕ್ಯಾಲ್ಸಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಸಲ್ಫೇಟ್, ಸಕ್ರಿಯ ಇದ್ದಿಲು, ಆಂಟಿ ಕೇಕಿಂಗ್ ಏಜೆಂಟ್. ಯಾಕಂದ್ರೆ ಇದರಲ್ಲಿ ಸಕ್ರಿಯ ಇದ್ದಿಲು, ಸಿಲಿಕಾ ಜೆಲ್ ಅಂಶ ಇದೆ. ಇನ್ನೊಂದು ಗಮನಿಸಬೇಕಾದ ಅಂಶ ಅಂದ್ರೆ ಈ ಡೆಸಿಕೇಟರ್ ಅನ್ನ ತಯಾರಿಸಿದ ಕಂಪನಿಯೇ ಇದನ್ನು ಶುಂಠಿ, ಅರಶಿನ ಮತ್ತು ಆಲೂಗಡ್ಡೆಯ 10 ಕ್ವಿಂಟಾಲ್ ಬೀಜಕ್ಕೆ 5 ರಿಂದ 10 ಕೆಜಿ ಮಾತ್ರ ಬಳಸಿ ಅಂತ ಪ್ಯಾಕ್ ನ ಹಿಂದೆ ಬರ್ದಿದೆ. ಅಂದ್ರೆ ಇದನ್ನು ಬೀಜ ವಸ್ತುಗಳಿಗೆ ಮಾತ್ರ, ನಾವು ನೇರವಾಗಿ ತಿನ್ನುವ ಈರುಳ್ಳಿಗೆ ಬಳಸುವ ಹಾಗಿಲ್ಲ. ಆದ್ರಿಂದ ಡೆಸಿಕೇಟರ್ ಹಾಕಿದ ಈ ಈರುಳ್ಳಿ ತಿನ್ನೋರಿಗೆ ಭಯಾನಕ ರೋಗ ಬರೋದಂತೂ ಪಕ್ಕ. ಇನ್ನು ಈ ಡೆಸಿಕೇಟರ್ ಔಷಧಿಯನ್ನ ಈರುಳ್ಳಿಗೆ ಹಾಕಿದ್ರೆ ಈರುಳ್ಳಿಯ ರುಚಿ ಕೆಡುತ್ತೆ, ಬಣ್ಣ ಡಲ್ ಆಗುತ್ತೆ, ಸುವಾಸನೆ ಕಡಿಮೆ ಆಗುತ್ತೆ, ಪೋಷಕಾಂಶ ನಷ್ಟ ಆಗುತ್ತೆ, ಗುಣಮಟ್ಟ ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತೆ. ಅಲ್ಲದೆ ತೇವಾಂಶವೆಲ್ಲ ಕಡಿಮೆಯಾಗಿ ಈರುಳ್ಳಿಯಲ್ಲಿನ ನೀರಿನಾಂಶವೇ ಮಾಯವಾಗುತ್ತೆ. ಎಂಥ ದರಿದ್ರ ನೋಡ್ರಿ. ನಾವು ತಿನ್ನೋ ಈರುಳ್ಳಿ ಕೂಡ ವಿಷ ಆಗ್ತಾ ಇದೆ. ಇಳುವರಿಯಾದ ಈರುಳ್ಳಿ ತೇವಾಂಶದಿಂದ ಕೆಡಬಾರದು, ಅದಕ್ಕೆ ಕೀಟ ಬಾಧೆ ಬರಬಾರದು ಅಂತ